ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತದೆ, ದೈಹಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದೆ. ನನಗೆ ಅಸಿಡಿಟಿ ಸಮಸ್ಯೆ ತುಂಬಾ ಆಯ್ತು. ನಿಜವಾಗೂ ನನಗೆ ಈ ಒಂದು ಸ್ವರ್ಗ ಸೃಷ್ಟಿ ಅಂತ ಸಿಕ್ಕಿ ನನ್ನ ಲೈಫ್ ಸ್ವರ್ಗನೇ ಸಿಕ್ಕಂಗೆ ಆಗಿದೆ. ಕೋಪ ಕಡಿಮೆ ಆಗ್ಲಿಕ್ಕೆ ಮೇಜರ್ ನನ್ನಲ್ಲಿ ಒಂದು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂದ್ರೆ ಇಲ್ಲೊಂದು ಮೆಡಿಟೇಷನ್ ಅಂತ ಹೇಳ್ಕೊಟ್ರು ಈ ಒಂದು ಸಿಸ್ಟಮ್ ಅಲ್ಲಿ. ಆ ಮೆಡಿಟೇಷನ್ ನಿರಂತರವಾಗಿ ಮಾಡ್ತಾ ಬಂದೆ. ಆ ಮೆಡಿಟೇಷನ್ ಅಂತಕ್ಕಂಥದ್ದು ನನ್ನಲ್ಲಿ ಒಂದು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿರುವಂಥದ್ದು. ಪ್ಲಸ್ ಅದರ ಜೊತೆಗೆ ನನ್ನ ಕೆಲಸನೂ ಕೂಡ ಈಸಿ ಆಗ್ತಾ ಹೋಯ್ತು. ಯಾಕಂದ್ರೆ ನಾನು ತುಂಬಾನೇ ಭಯದಿಂದ ಕೆಲಸ ಮಾಡ್ತಾ ಇದ್ದೆ, ಅನ್ಕೊಂಡ ರೀತಿ ಕೆಲಸ ಆಗ್ತಿರ್ಲಿಲ್ಲ. ಆ ಭಯ ಅನ್ನೋದು ಹೋಗಿದ್ದು ನನಗೆ ಒಂದು ಮೆಡಿಟೇಷನ್ ಇಂದ, ಇನ್ನೊಂದು ಸೆರೆಂಡರ್ನೆಸ್ ಇಂದ. ಪ್ಲಸ್ ಇದ್ರ ಜೊತೆಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತೈತಿ. ಕೋಪ, ಸಿಟ್ಟು, ದುಃಖ ಈ ಥರ ನೆಗೆಟಿವ್ ಥಾಟ್ಸ್ನಿಂದ ಫಿಸಿಕಲಿ ನಾನು ಆರೋಗ್ಯವಾಗಿದ್ದೆ, ಆದರೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದೆ. ಈ ಮಾನಸಿಕ ಆರೋಗ್ಯದಿಂದ ನಾನು ದೈಹಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೆ. ನನಗೆ ಅಸಿಡಿಟಿ ಸಮಸ್ಯೆ ತುಂಬ ಆಯಿತು. ಅದರಿಂದ ಇಲ್ಲಿ ಸಿಗ್ತಕ್ಕಂಥ ಜ್ಞಾನದಿಂದ ಆರೋಗ್ಯನೂ ಕೂಡ ಸುಧಾರಿಸ್ಕೋಬೋದು ಅನ್ನೋ ಒಂದು ಸತ್ಯ ಅರ್ಥ ಆಯಿತು. ತುಂಬಾ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಈಗ ನಾನು ಹೇಗೆ ಅಂದ್ಕೊಂಡಿದ್ದೆ ಆ ಥರ ಜೀವಿಸ್ತಾ ಇದ್ದೀನಿ. ಜೊತೆಗೆ ಇದರಿಂದ ನನ್ನ ಫೈನಾನ್ಷಿಯಲಿ ಕೂಡ ನನ್ನ ಸಮಸ್ಯೆಯಿಂದ ಹೊರಗೆ ಬಂದೆ. ಅದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಒಂದು ರಿಲೇಷನ್ಶಿಪ್ ತುಂಬ ಗಟ್ಟಿ ಆಯಿತು. ಟೀಮ್ ಜೊತೆ ಕೂಡ ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ಈಗ ಎಲ್ಲರ ಜೊತೆ ತುಂಬ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀನಿ. ತುಂಬ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ನಿಜವಾಗೂ ನನಗೆ ಈ ಒಂದು ಸ್ವರ್ಗ ಸೃಷ್ಟಿ ಅಂತ ಸಿಕ್ಕಿರೋ ನನ್ನ ಲೈಫಲ್ಲಿ ಸ್ವರ್ಗನೇ ಸಿಕ್ಕಂಗೆ ಆಗಿದೆ. ಯಾಕಂದರೆ ಲೈಫೇ ಮುಗಿದೋತನ್ನಂಥ ವ್ಯಕ್ತಿಗೆ ಈ ಜ್ಞಾನ ಕೊಟ್ಟಂಥ ನಮ್ಮ ವಿಜಯ್ ಸರ್ಗೆ ಮತ್ತು ಈ ಒಂದು ಸಿಸ್ಟಮ್ಗೆ ನಾನು ತುಂಬ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.